ಅನುದಿನದ ಆಹಾರ, ಮಾರ್ಚ್ 20, ಶುಕ್ರವಾರ. ದೈವಿಕ ಪ್ರೀತಿಯನ್ನು ಹನ್ನಿರಿ. 1 ಯೋಹಾನ 4ನೇ ಅಧ್ಯಾಯ 18ನೇ ವಚನ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನ ಹೊರಡಿಸಿ ಬಿಡುತ್ತದೆ. ಭಯವನ್ನು ಹೋಗಲಾಡಿಸುವ ದೇವರ ಶಕ್ತಿಯು ಪ್ರೀತಿಯಲ್ಲಿ ಅಡಕವಾಗಿದೆ. ಆದುದರಿಂದ ನೀವು ಭಯಪಡುವ ಎಲ್ಲ ಸಂದರ್ಭಗಳಲ್ಲಿ ನಿಮ್ಮ ಮುಂದೆ ದೈವಿಕ ಪ್ರೀತಿಯನ್ನು ತನ್ನಿರಿ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿರುತ್ತಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. 1 ಯೋಹಾನ 4ನೇ ಅಧ್ಯಾಯ 16ನೇ ವಚನ. ಸತ್ಯವೇದವು ತಿಳಿಸುತ್ತದೆ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನ ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನ ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. 1 ಯೋಹಾನ 4ನೇ ಅಧ್ಯಾಯ 18 ಮತ್ತು 19ನೇ ವಚನ. ಸಬ್ಬತ್ ಶಾಲೆಯಲ್ಲಿ ಇರುವ ಹುಡುಗರು ಮತ್ತು ಹುಡುಗಿಯರಿಗೆ ಒಬ್ಬರು ಪ್ರಶ್ನೆ ಕೇಳಿದರು. ನೀವು ಒಬ್ಬರೇ ಕೋಣೆಯಲ್ಲಿರುವಾಗ ಆ ತಕ್ಷಣ ಸೈತಾನನು ಬಂದು ಬಾಗಿಲು ತಟ್ಟಿದಾಗ ನೀವು ಏನು ಮಾಡುವಿರಿ? ಕೆಲವು ಹುಡುಗಿಯರು, ನಾವು ತುಂಬಾ ಭಯಪಟ್ಟು ಮಂಚದ ಕೆಳಗೆ ಅಡಗಿಕೊಳ್ಳುತ್ತೇವೆ ಅಂದರು. ಇನ್ನು ಕೆಲವರು, ನಾವು ಬಾಗಿಲು ತೆರೆಯುವುದೇ ಇಲ್ಲ ಎಂದರು. ಇನ್ನು ಕೆಲವರು, ನಾವು ಸೈತಾನನಿಗೆ ಹೊರಟು ಹೋಗಲು ಆಜ್ಞಾಪಿಸುತ್ತೇವೆ ಅಂದರು. ಆದರೆ ಒಬ್ಬ ಹುಡುಗಿ ಎದ್ದು ನಿಂತುಕೊಂಡು ಧೈರ್ಯದಿಂದ ಹೀಗೆ ಉತ್ತರ ನೀಡಿದಳು, ಸೈತಾನನು ಬಾಗಿಲನ್ನು ತಟ್ಟುವಾಗ ನಾನು ದೇವರನ್ನು ಬಾಗಿಲು ತೆರೆಯಲು ಬೇಡಿಕೊಳ್ಳುವೆನು, ಆಗ ಸೈತಾನನು ಓಡಿ ಹೋಗುವನು. ಎಂಥ ಅದ್ಭುತವಾದ ಉತ್ತರವಲ್ಲವೇ? ಯೇಸು ಕ್ರಿಸ್ತನನ್ನು ಪ್ರೀತಿಸುವವರು ದೇವರ ಪ್ರೀತಿಯಿಂದ ತುಂಬಲ್ಪಟ್ಟಿರುತ್ತಾರೆ. ಆದ ಕಾರಣ ಭಯವು ಅವರನ್ನು ಜಯಿಸಲು ಸಾಧ್ಯವಿಲ್ಲ. ಆದುದರಿಂದ ದೇವರ ಪ್ರೀತಿಯನ್ನು ಹೊಂದಿಕೊಳ್ಳಿರಿ. ಬೈಬಲ್ ಹೀಗೆ ಹೇಳ್ತದೆ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ರೋಮಪುರದವರೆಗೆ 5ನೇ ಅಧ್ಯಾಯ 2ನೇ ವಚನ. ನೀವು ದೇವರ ಪ್ರಸನ್ನತೆಯಲ್ಲಿರುವಾಗ ಯಾವ ವಿಷಯವಾಗಿಯೂ ಭಯಪಡುವ ಅವಶ್ಯಕತೆ ಇಲ್ಲ. ಕರ್ತನ ಪ್ರಸನ್ನತೆಯಲ್ಲಿ ನೀವು ಇರುವಾಗ ನಿಮ್ಮ ಹೃದಯವು ಶ್ರೇಷ್ಠವಾದ ಧೈರ್ಯದಿಂದ ತುಂಬಿರುತ್ತದೆ. ದೇವರ ಪ್ರಸನ್ನತೆಯು ನಿಮ್ಮ ಸುತ್ತಲೂ ಆವರಿಸಿರುವಾಗ 1000 ದೇವದೂತರು ನಿಮ್ಮ ಜೊತೆಗೆ ಇದ್ದಾರೆ ಎಂಬ ಅನುಭವ ಉಂಟಾಗುತ್ತದೆ. ಇಡೀ ಪರಲೋಕವು ನಿಮ್ಮ ಹಿಂದೆ ಇರುತ್ತದೆ. ಒಬ್ಬ ಸಾಮಾನ್ಯ ಪೊಲೀಸ್ ವ್ಯಕ್ತಿಯು ಅಪರಾಧಿಯನ್ನು ಹಿಡಿದುಕೊಳ್ಳಲು ತುಂಬಾ ಪ್ರಯಾಸ ಮತ್ತು ಸಾಹಸಮಯ ಪ್ರಯತ್ನವನ್ನ ಮಾಡುತ್ತಾನೆ. ಕಾರಣ, ಇಡೀ ಪೊಲೀಸ್ ಇಲಾಖೆಯ ಸಿಬ್ಬಂದಿಯು ಆತನ ಹಿಂದೆ ಇದ್ದಾರೆ ಎಂಬ ನಂಬಿಕೆ ಅವನಿಗೆ ಇರುತ್ತದೆ. ನಮ್ಮ ಕರ್ತನು ವಾಗ್ದಾನ ಮಾಡಿ ತಿಳಿಸಿದ್ದೇನೆಂದರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಯೆಹೋಶುವ 1ನೇ ಅಧ್ಯಾಯ 5ನೇ ವಚನ. ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುವೆನು. ಮತ್ತಾಯ 28ನೇ ಅಧ್ಯಾಯ 20ನೇ ವಚನ. ಪ್ರಿಯ ದೇವರ ಮಕ್ಕಳೇ,
ಯಾವಾಗಲೂ ದೇವರ ಪ್ರಸನ್ನತೆ ಮತ್ತು ಅನ್ಯೋನ್ಯತೆಯನ್ನು ಅನುಭವಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. ಇಬ್ರಿಯ 13:6 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೆಹೋಶುವನು 4 ಮತ್ತು 5, 6 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1-20 ದೇವರು ತಾನೇ ನಿಮ್ಮನ್ನು ಧೈರ್ಯದಿಂದ ತುಂಬಿಸಿ ನಡೆಸಲಿ. ಆಮೆನ್.